ದಸರಾ ಉದ್ಘಾಟಕರಾಗಿ ಮುಖರ್ ಭಾನು ಆಯ್ಕೆಗೆ ಆಕ್ಷೇಪ ಬರ್ತಾ ಇದೆ. ಭಾನು ವಿಚಾರದಲ್ಲಿ ಧರ್ಮ ನಂಬಿಕೆ ಎಳೆತಂದಂತಹ ಹಿಂದೂ ಸಂಘಟನೆಗಳು ದಸರಾ ಉದ್ಘಾಟಕರಾಗಿ ಮುಖರ್ ಭಾನು ಆಯ್ಕೆಗೆ ಆಕ್ಷೇಪ. ಭಾನು ವಿಚಾರದಲ್ಲಿ ಧರ್ಮ ನಂಬಿಕೆ ಎಳೆತಂದಂತಹ ಹಿಂದೂ ಸಂಘಟನೆಗಳು ಬಿಜೆಪಿಗರಿಗೆ ಮಾಜಿ ಮಂತ್ರಿ ತನ್ವೀರ್ ಸೇಠ್ ಟಕ್ಕರ್. ಮಹಾರಾಜರ ಅನುಪಸ್ಥಿತಿಯಲ್ಲಿ 18 ವರ್ಷ ದಸರಾ ಆಚರಣೆ ಮಾಡಿದ್ಯಾರು? ಹೈದರಾಲಿ ಟಿಪ್ಪು 18 ವರ್ಷ ದಸರಾ ಮುನ್ನಡೆಸಿದ್ರು. ಇದು ಇತಿಹಾಸ. ನಿಸಾರ್ ಅಹಮದ್ ಅವರಿಂದ ಹಿಡಿದು ಸಾಮಾನ್ಯ ರೈತನೂ ಕೂಡ ದಸರಾ ಉದ್ಘಾಟಿಸಿದ್ರು. ಈಗ ಅಲ್ಲದ ತಗಾದಿಯನ್ನ ಇಡೋ ಯಾರು ಹೇಳ್ತಾ ಇದ್ದಿದ್ದು? ಇದರಲ್ಲಿ ಜಾತಿ ಮತ್ತು ಧರ್ಮವನ್ನ ಹಾಕಬೇಡಿ. ಬಾನು ಮುಫ್ತಾಖ್ ಆಯ್ಕೆ ವಿಚಾರಗಳಿಗೆ ಮಾಜಿ ಮಂತ್ರಿ ತನ್ವೀರ್ ಸೇಠ್ ತಿರುಗೇಟನ್ನ ನೀಡಿದ್ದಾರೆ. ವೀಕ್ಷಕರೇ, ಬಾನು ಮುಖರ್ ಪ್ರಶಸ್ತಿಯನ್ನ ಪಡೆದುಕೊಂಡಿರುವವರು ಅವರು ಒಂದಿಷ್ಟು ಹೇಳಿಕೆಯನ್ನ ನೀಡಿದ್ರು. 2023ರ ಒಂದು ಭಾಷಣದಲ್ಲಿ ತಾಯಿ ಭುವನೇಶ್ವರಿಯ ಬಗ್ಗೆ ಒಂದಿಷ್ಟು ಮಾತನಾಡಿದ್ರು. ಅಂತಂದ್ರೆ ಆ ಒಂದು ಮಾತನ್ನ ನಾವು ನಿಮ್ಗೆ ಕೇಳಿಸಿದ್ವಿ. ಆ ಮಾತಿನ ಸಾರಾಂಶ ಹೇಗೆ ಇತ್ತು ಅಂತಂದ್ರೆ, ನೀವು ಒಂದು ಭಾಷೆಯನ್ನ ದೇವ್ರು ಮಾಡಿ ಕೂರಿಸಿದ್ದೀರಾ ಅನ್ನೋ ತರ ಇತ್ತು. ಇದಕ್ಕೆ ಟಕ್ಕರನ್ನ ಕೊಟ್ಟಿದ್ರು ಪ್ರತಾಪ್ ಸಿಂಹ ಅವರು ಏನ್ ಹೇಳಿದ್ರು ಅಂತಂದ್ರೆ, ಆ ಒಂದು ಭುವನೇಶ್ವರಿ ತಾಯಿ ಅಂತಂದ್ರೆ ಹೆಚ್ಚು ಕಮ್ಮಿ ಕನ್ನಡ ಹಾಗೂ ಮೈಸೂರಿನಲ್ಲಿರುವಂತಹ ಚಾಮುಂಡೇಶ್ವರಿ ಅಂತಾಲೆ ನಾವು ಅದನ್ನು ಹೇಳ್ತೀವಿ. ನೀವು ಅದನ್ನು ಉದ್ಘಾಟನೆ ಮಾಡಿದ್ರೆ ಹೇಗೆ ಅನ್ನುವಂಥದ್ದು ವಿಚಾರಗಳನ್ನ ಅವ್ರು ಮಾತನಾಡಿದ್ರು. ಈಗ ಅದಕ್ಕೆಲ್ಲ ಪುಷ್ಟಿ ನೀಡುವಂತೆ ಹಿಂದೂ ಸಂಘಟನೆ ಸಾಕಷ್ಟು ಜನ ಬಾನು ಅವರು ಆ ಒಂದು ಉದ್ಘಾಟನೆಯನ್ನ ಮಾಡಬಾರ್ದು ಅಂತ ಕೂತಿದ್ರು. ಇದಕ್ಕೆ ನಿಸಾರ್ ಅಹಮದ್ ಅವರಿಂದ ಇದಕ್ಕೆ ಒಂದಿಷ್ಟು ಚಂದ್ರು ಹೇಳಿಕೆಯನ್ನ ನೀಡ್ತಾ ಹೋದ್ರು. ಅದರಲ್ಲಿ ತನ್ವೀರ್ ಸೇಠ್ ಅವರು ಕೂಡ ಮಾತನಾಡಿದ್ದಾರೆ. ಅದು ಕೂಡ ಬಾನು ಅವರ ಪರವಾಗಿ ಮಾತನಾಡಿದ್ದಾರೆ. ಏನು ಅಂತಂದ್ರೆ, ಹಿಂದೂ ಸಂಘಟನೆಗಳು ಬಿಜೆಪಿಗರಿಗೆ ತಿರುಗೇಟನ್ನ ನೀಡಿದ್ದಾರೆ, ಟಗ್ಗರನ್ನ ನೀಡಿದ್ದಾರೆ. ಮಹಾರಾಜ ಅನುಪಸ್ಥಿತಿಯಲ್ಲಿ 18 ವರ್ಷ ದಸರಾ ಆಚರಣೆ ಮಾಡಿದ್ಯಾರು? ನಿಮ್ಗೆ ಹಿಸ್ಟ್ರಿ ಗೊತ್ತಿದ್ಯಾ? ಮಹಾರಾಜರ ಅನುಪಸ್ಥಿತಿಯಲ್ಲಿ 18 ವರ್ಷ ದಸರಾ ಆಚರಣೆ ಮಾಡಿದ್ಯಾರು ಅನ್ನೋದು ಇದು ಗೊತ್ತಿದ್ರೆ ನೀವು ಈ ರೀತಿ ಮಾತನಾಡ್ತಾ ಇರಲಿಲ್ಲ. ನಿಸಾರ್ ಅಹಮದ್ ಅವರಿಂದ ಹಿಡಿದು ಜನಸಾಮಾನ್ಯರು ಹಾಗೂ ರೈತರಿಗೂ ಕೂಡ ದಸರಾ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ಅವಕಾಶ ನೀಡಿದ್ರು. ಈಗ ಇಲ್ಲದ ತಗಾದೆ ಟೀಕೆಗಳನ್ನ ಮಾಡ್ತಾ ಇದ್ರಿ. ಇದರಲ್ಲಿ ಜಾತಿ ಮತ್ತು ಧರ್ಮ ಎರಡನ್ನೂ ಹುಡುಕಬೇಡಿ. ಬಾನು ಆಯ್ಕೆ ವಿರೋಧವಾಗಿ ತನ್ವೀರ್ ಸೇಠ್ ಅವರು ಮಾತನಾಡಿರುವಂತಹ ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.